ಇದು ಬೆಂಗಳೂರು ವಿಶ್ವವಿದ್ಯಾಲಯದ ಭಾಗ 2ರಲ್ಲಿ ಇದ್ದೀವಿ ನಾವು. ಇಲ್ಲಿ 2 ಭದ್ರಾಕ್ಷಿ ಮರ ಇದೆ. ಇದನ್ನು ನಾನು ಸ್ವಾಗತ ಕಮಾನು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ರುದ್ರಾಕ್ಷಿ ಬೆಳೆಯೋ ಪ್ರಯತ್ನ ಆಗಿತ್ತು, ಆದರೆ ಅಷ್ಟೊಂದು ಫಲ ಕೊಟ್ಟಿಲ್ಲ. ಆದರೆ ಭದ್ರಾಕ್ಷಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಸುಮಾರು 101 ವೆರೈಟೀಸ್ ಆಫ್ ಸ್ಪೀಷೀಸ್ನ ತಂದು ನೆಡಲಾಗಿದೆ. ಮತ್ತು ಇಲ್ಲೇ ಪಕ್ಕದಲ್ಲೇ ಬ್ಯಾಂಬೂ ವ್ಯಾಲಿ ಇದೆ. ಆ ಕಡೆ ಆಂಜನೇಯ ಗುಡ್ಡದ ಹತ್ರ ಒಂದು ಜಿಯೋ ಪಾರ್ಕ್ ಅಂತ ಮಾಡಿದ್ವಿ. ಎಕ್ಸಲೆಂಟ್ ಜಾಯಿಂಟ್, ನೀವೇನು ಹೇಳ್ತೀರಾ, ನೀರು ಒಳಗಡೆ ಹೋಗ್ಬೇಕಾದ್ರೆ ಭೂಮಿ ಒಳಗಡೆ ಬೇಕಲ್ಲ, ಆ ಜಾಗ ಅಲ್ಲಿದೆ. ಹಾಗೆ ಇಲ್ಲೊಂದು ಕ್ವಾರಿ ಇದೆ, ಅದನ್ನು ಜಿಯೋ ಪಾರ್ಕ್ ಭಾಗ 1 ಅಂತ ಹೇಳಿದ್ವಿ. ಈ ಎಲ್ಲ ಜಿಯೋ ಹೈಡ್ರೋ ಆ್ಯಕ್ಟಿವಿಟಿ 2ನೇ ಭಾಗ ಇದು. ಭದ್ರಾಕ್ಷಿ ಅಂತ, ಭದ್ರ ಅಂದರೆ ಮಂಗಳಕರ ಅಂತ. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ, ಒಳ್ಳೆಯದಾಗುತ್ತೆ. ಅಕ್ಯುಪ್ರೆಷರ್ ಟೈಪಲ್ಲಿ ಕೆಲಸ ಮಾಡುತ್ತೆ. ಇದನ್ನು ಪ್ರಯೋಗ ಮಾಡಬಹುದು. BP, ಶುಗರು ಇತ್ಯಾದಿ ತೊಂದರೆಗಳಿರೋರು ಅಥವಾ ಕ್ಯಾನ್ಸರ್ ಇರೋರು ಯೂಸ್ ಮಾಡಬಹುದು. ಬಿಲ್ಪತ್ರೆ ಇದು 3 ದಳ ಇದೆ, 3 ತ್ರಿದಳ. ಇದು ಎಲೆಯನ್ನು ಅರ್ಲಿ ಮಾರ್ನಿಂಗ್ 15 ಎಲೆ ತಿಂದು ಬಿಸಿನೀರು ಕುಡಿದ್ರೆ ನಿಮ್ಮ ಶುಗರು ಕಂಟ್ರೋಲಿಗೆ ಬರುತ್ತೆ. ದಿನ ಇದನ್ನು ನಮ್ಮಂಥ ಯಂಗ್ ಪೀಪಲ್ಲು ಎರೆಟ್ ಡಿಸ್ಫಿಸ್ ಏನೋ ಅದಕ್ಕೆ ತೊಂದರೆ ಇದೆ, ಅವ್ರಿಗೆ ಇದನ್ನು ಸೂಪ್ ಮಾಡ್ಕೊಂಡು ಕುಡಿದ್ರೆ ನಾರ್ಮಲಿಗೆ ಬರುತ್ತೆ. ಹಾಗೆ ಹಣ್ಣನ್ನು ತಲೆಗೆ ಬೇಯಿಸ್ಬಿಟ್ಟು ತಲೆಗೆ ಹಚ್ಕೊಂಡ್ರೆ ತಂಪು. ಹಣ್ಣನ್ನು ಒಣಗಿಸ್ಬಿಟ್ಟು ಆಡತೋಡ ವಾಚಿಕ ಅಂತ, ಆಡಸೋಗೆ ಅಂತಾರೆ, ಸಿಂಹಪರ್ಣಿ ಅಂತ ಕರೀತಾರೆ. ಮಲ್ಲಿಗೆ ಹೂ ಥರ ಹೂ ಬಿಡುತ್ತೆ, ಹೂವು ಭಾಳ ಸ್ವೀಟಾಗಿರುತ್ತೆ. ಎಲ್ಲ ನಮೂನೆಯ ಕೆಮ್ಮಿಗೆ ಭಾಳ ಒಳ್ಳೆಯದಿದು. ಆಡತೋಡ ವಾಚಿಕ ಅಂತ. ಇಂಗ್ಲೀಷ್ ಮೆಡಿಸನ್, ಅಲೋಪತಿ ಮೆಡಿಸನ್ ತಗೊಳ್ಳೋರಿಗೆ ಗ್ಲೈಕೋಡಿನ್ ಅಂತ ಬರುತ್ತೆ. ಬೆನ್ರಾಯಿ ಗ್ಲೈಕೋಡಿನ್ನಲ್ಲಿ ಮುಖ್ಯ ದ್ರವ್ಯ ಇದೇನೆ. ಬಾದಾಮಿ ಹಂಟು ಅಂತ ಬರುತ್ತೆ, ಗಂಟೆ ಅಂಗಡಿಯಲ್ಲಿ ಸಿಗುತ್ತೆ. ಕೈಕಾಲೂರಿ, ಕಣ್ಣೂರಿ, ಡಯಾಬಿಟಿಕ್ನವ್ರಿಗೆ ಸಾಮಾನ್ಯ ಇರುತ್ತೆ, ಅವರಿಗೆಲ್ಲ ನಿವಾರಣೆ ಆಗುತ್ತೆ ಇದು. ಸರ್, ಈ ನೀರು ಏನು ಸರ್ ಇಷ್ಟು ಚೆನ್ನಾಗಿದೆ? ಯಾವುದೋ ತೊರೆಯಿಂದ ಬರ್ತಾ ಇರೋ ಥರ ಇದೆ, ಯಾವುದೋ ನದಿ ನೀರು ಥರ. ನಿಮ್ಗೆ ಅಷ್ಟೊಂದು ನೀಟಾಗಿ ಕ್ಲೀನಾಗಿ ಕಾಣ್ತಾ ಇದೆಯಾ? ಹೌದು ಸರ್, ಏನೋ ಸ್ವಲ್ಪ ಕುಡಿಯೋ ಥರನೇ ಕಾಣ್ತಾ ಇದೆ ನಿಮಗೆ. ಹೌದು, ನೋಡಿ ಕುಡಿಲ್ಲ ಸರ್. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಇದು ಈ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಲೇಡೀಸ್ ಹಾಸ್ಟೆಲ್ ಹಿಂಭಾಗದ STP ಇಂದ ಲೀಕೇಜ್ ಆಗಿ ಬಂದಿರತಕ್ಕಂಥ ನೀರು, ಅಂದರೆ ಕೊಳಚೆ ನೀರು ಅಂತ ಹೇಳ್ಬೋದು. ಇದು ಮುಂದುವರೆದು ಮುಂದೆ ವೃಷಭಾವತಿ ಸೇರಿಕೊಳ್ಳುತ್ತೆ. ಆದರೆ ನಮ್ಮ ಖುಷಿ ಏನಂದರೆ, ಈ ಬ್ಯಾಂಬೂ ವ್ಯಾಲಿ ನಾವೇನು ಮಾಡಿದ್ದೀವಿ, ಈ ಬ್ಯಾಂಬೂ ವ್ಯಾಲಿನಲ್ಲಿ ಹರ್ಕೊಂಬರ್ತಿರೋವಾಗ ನಿಮಗೆ ಶುದ್ಧವಾಗಿ ಎದ್ದು ಕಾಣ್ತಾ ಇದೆ, ವಾಸನೆ ಮುಕ್ತವಾಗಿದೆ. ನೀವು 2 ಕೈಲೂ ಹಿಡ್ಕೊಂಡು ತೋರಿಸ್ತಿದ್ದೀರಾ, ಭಾಳ ಖುಷಿಯಾಯಿತು. ಇಂಥದೇ ಎಲ್ಲ ಜಲಾನಯದ, ವೃಷಭಾವತಿ ಜಲಾನಯದ ಎಲ್ಲ ಹಳ್ಳಗಳಲ್ಲೂ ಇದೇ ಥರ ನಾವು ನೀರು ಹರಿಯಂಗೆ ಮಾಡಿದ್ರೆ, ಶುದ್ಧ ನೀರು ಹರಿಯಂಗೆ ಮಾಡಿದ್ರೆ ನಾವು ಖಂಡಿತವಾಗಿಯೂ ಒಳ್ಳೆ ಬಯೋ ಟ್ರೀಟ್ಮೆಂಟ್ ಆಗುತ್ತೆ. STPನೂ ಆಗಲಿ, ಅಲ್ಲಿಂದ ಬರತಕ್ಕಂಥ ನೀರಿಂದ ಮತ್ತೆ ಬಯೋ ಟ್ರೀಟ್ಮೆಂಟು ಆಗಲಿ, ನಮ್ಮ ವೃಷಭಾವತಿ ಮತ್ತೊಮ್ಮೆ ಜೀವ ತಳೆಯುತ್ತೆ, ಬೆಂಗಳೂರಿಗರ ಮನಸ್ಸೆಳೆಯುತ್ತೆ, ಬೆಂಗಳೂರಿಗೆ ಸೇವೆ ಆಗುತ್ತೆ, ಒಂದು ವರ ಸಿಗುತ್ತೆ. ಸರ್, ಇದು ಬ್ಯಾಂಬೂಗಳು ನೀರನ್ನ ಶುದ್ಧ ಮಾಡುತ್ತಾ? ಖಂಡಿತವಾಗಿ. ಬ್ಯಾಂಬೂ ವ್ಯಾಲಿನಲ್ಲಿ ನೋಡಿ ಶುದ್ಧ ಆಗ್ತಾ ಇದೆ. ನಿಮ್ಮ ಕಣ್ಣಿನ ನೋಡಿ, ಬ್ಯಾಂಬೂ ತೋರಿಸಿ, ಇಲ್ಲೆಲ್ಲ ಸಿಕ್ಕಾಪಡೆ ಬ್ಯಾಂಬೂ ಇದೆ, ಹಳೆಯ ಕಾಡಿನ ಮರಗಳು ಇದ್ದಾವೆ. ಇದರಲ್ಲಿ ನೀರು ಶುದ್ಧವಾಗಿ ಹರ್ಕೊಂಡು ಬರ್ತಾ ಇದೆ. ಇದಕ್ಕಿಂತ ಸಾಕ್ಷಿ ಬೇರೆ ಏನೂ ಬೇಕಿಲ್ಲ ಅನಿಸುತ್ತೆ. ಕೋಕಂ ಬಗ್ಗೆ ಏನೋ ಗೊತ್ತಿದೆಯಾ ಸರ್? ಇದು ಪುನರ್ಪುಳಿ. ಅದರಲ್ಲಿ ಈಗ ಹಳದಿದು ಬರುತ್ತಂತೆ. ನೆನ್ನೆ ಆರ್ಟಿಕಲ್ ಓದಿ ಗೊತ್ತಿದೆಯಾ? ಸೌತ್ ಕೆನರಾದವರು ನಾವು ಟ್ಯಾಮರಿಂಡ್ ಉಪಯೋಗಿಸ್ತೀವಿ, ಹುಣಸೆಕಾಯಿ. ಅವರು ಇದನ್ನೇ ಯೂಸ್ ಮಾಡೋದು, ಹಾರ್ಟ್ಗೆ ತುಂಬ ಒಳ್ಳೆಯದು. ಇದು ಇದು ಪುನ್ನಾಗದ ಗಿಡನೂ ಬಹಳಷ್ಟು ನಾವಿಲ್ಲಿ ಹಚ್ಚಿದ್ದೀವಿ ಈ ಬಯೋ ಪಾರ್ಕ್ ಭಾಗ 2ರಲ್ಲಿ. ಇದು ಆಗಲೇ ಹಣ್ಣು ಬಿಡ್ತಾ ಇದೆ, ಆಗಲೇ ಉಪಯೋಗಿಸ್ಕೊಳ್ತಿದ್ದಾರೆ. ಇದನ್ನು ಮೆಡಿಸಿನಲ್ ವ್ಯಾಲ್ಯೂ ಬಗ್ಗೆ ಹೇಳ್ತಾರೆ. ಇದು ಎಣ್ಣೆಗೆ ಬರುತ್ತೆ, ಇದರಲ್ಲಿ ಪುನ್ನಾಗ ಎಣ್ಣೆ ಬರುತ್ತೆ. ನಾಗಸಂಪಿಗೆ ಅಂತ ಏನೋ ಕರೀತಾರೆ. ನಾಗ ಅಲ್ಲಿ ಪುನ್ನಾಗ ಇದಿದೆ. ಹಾಗಾಗಿ ಇದು ಎಲ್ಲ ಉಪಯುಕ್ತ ನಮ್ಮ ಪ್ರಕೃತಿಯಲ್ಲಿ. ಈ ಭಾಗದಲ್ಲಿ ನಾವೊಂದು 50 ಬೇಲದ ಗಿಡಗಳನ್ನ ಬೆಳಿಬೇಕು ಅಂತ ಅಂದ್ಕೊಂಡ್ವಿ. ಆ ಕಡೆ ಒಂದು 50 ನೇರಳೆ ಗಿಡಗಳನ್ನ ಬೆಳಿಬೇಕು ಅಂದ್ಕೊಂಡ್ವಿ. ಈಗ ನೇರಳೆನೂ ಚೆನ್ನಾಗಿ ಬರ್ತಾ ಇದೆ, ಆ ಕಡೆ ಬೇಲೆನೂ ಚೆನ್ನಾಗಿ ಬರ್ತಾ ಇದೆ. ಆದರೆ ಇಲ್ಲಿ ಒಂದಷ್ಟು ಕಾರಣಾಂತರಗಳಿಂದ ಸಸಿಗಳು ಹೋಗ್ತಾ ಇದ್ದು ಮತ್ತು ರಿವೈವ್ ಆಗ್ತಿದ್ದಾವೆ. ಕೆಲವು ಗಿಡಗಳು ಇಷ್ಟು ಎತ್ತರ ಎಲ್ಲ ಬೆಳೆದಿದ್ದಾವೆ. ಹೀಗೆ ಇದೆಲ್ಲ ಚೆನ್ನಾಗಿ ಬೆಳ್ಕೊಳ್ಳಿ ಅಂತ ವಿಶ್ ಮಾಡೋಣ. ಬೇಲದ ಬಗ್ಗೆ ಒಂಚೂರು ನಮ್ಮ ಮಹಾದೇವನವರು ಹೇಳ್ತಾರೆ. ಈಗ ಇದು ಬೇಲ. ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಅಂತ ಗಣೇಶನ ಶ್ಲೋಕದಲ್ಲಿ ಬರುತ್ತೆ. ಕಪಿತ್ತ ಅಂದರೆ ಇದೇನೆ ಬೇಲದಣ್ಣು. ಯಾವ್ಯಾವುದು ಬೀಜಪೂರ, ಅದರಲ್ಲಿ ಪೂರ್ಮ್ಯಾನ ಆಪಲ್, ಸೀಬೆಹಣ್ಣು ಎಲ್ಲ ಬೀಜಗಳಿಂದ ಕೂಡಿರ್ತಕ್ಕಂಥದ್ದು ಎಲ್ಲ ಇದೆ. ಅದು ಪುರುಷರಿಗೆ ಅತ್ಯವಶ್ಯಕ, ಹೆಣ್ಣು ಮಕ್ಕಳಿಗೂ ಅತ್ಯವಶ್ಯಕ, ಎಲ್ಲರಿಗೂ.
ಇಲ್ಲಿ ವಿಶೇಷ ಏನಪ್ಪ ಅಂದರೆ ನಮ್ಮ ಡೈಕ್ ರಾಕ್ ಅಂತ ಹೇಳ್ತೀವಿ, ಅದು ಒಳ್ಳೆ ಫೋಟೋ ಫಿನಿಶ್ ಥರ ಕಾಣ್ತಾ ಇದೆ ನೋಡಿ. ಎಲ್ಲ ಕಡೆ ಇಷ್ಟು ನೀಟಾಗಿ ನಿಮ್ಗೆ ಸಿಗೋಲ್ಲ ನೋಡಿ. ಇದೊಂದು ಕರಿಕಲ್ಲು ಅಂತ ಹೇಳ್ತಿರಲ್ಲ, ಇದು ಬಹಳ ಉದ್ದಗೆ ನಿಮಗೆ ಎಕ್ಸ್ಪೋಸ್ ಆಗಿದೆ ನೋಡಿ. ಆ ಕಡೆಗೆ ನೈಸಿಕ್ ರಾಕ್ ಇದೆ ಪಕ್ಕದಲ್ಲೇ, ಈ ಕಡೆ ಗ್ರನೈಟ್ ಇದೆ. 3 ಸಂಗಮ ಅಂತ ಹೇಳ್ಬೋದು ಇಲ್ಲಿ ನೋಡಿ. ಇದು ಗ್ರನೈಟ್, ಇದು ನೈಸಿಕ್ ರಾಕು. ಒಂದು ಕಡೆ ಗ್ರನೈಟು, ಒಂದು ಕಡೆ ಡೈಕ್ ರಾಕು, ಒಂದು ಕಡೆ ನೈಸಿಕ್ ರಾಕು, ಎಲ್ಲ 3 ಇರೋ ಜಾಗ ಇದಾಗಿದೆ. ಏನಪ್ಪ ಅಂದರೆ ಇದು ಎಸ್ಪೆಷಲಿ ಡೈಕ್ ರಾಕ್ ಮತ್ತು ತುಂಬ ಜೋರು ಎಕ್ಸ್ಪೋಜರ್ ನಮ್ಮ ಕ್ಯಾಂಪಸ್ನಲ್ಲಿ ಇರೋದ್ರಲ್ಲಿ ಇದು ಒಂದು. ಅದನ್ನು ತೋರಿಸ್ಲಿಕ್ಕೆ ಅಂತ ನಿಮಗೆ ಕರ್ಕೊಂಬರ್ತೀವಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ನಿಮಗೆ ಸೇಮ್ ಕಾಂಪೋಸಿಷನ್ ಇರೋದು ಗ್ರಾನೈಟಲ್ಲಿ. ಇಲ್ಲಿ ನೈಸಿಕ್ ರಾಕಲ್ಲೂ ಸೇಮ್ ಕಾಂಪೋಸಿಷನ್ ಇರುತ್ತೆ, ಆದರೆ 1000 ಮಿಲಿಯನ್ ವರ್ಷ ಹಳೆ ಇದು ಇದಕ್ಕಿಂತ ಕಂಪೇರ್ ಮಾಡಿದರೆ ಈ ಗ್ರಾನೈಟ್ಗಿಂತ. ಮೊದಲು ಗ್ರಾನೈಟ್ ಆಗಿತ್ತದು, ಹೀಗಾಗಿದೆ. ಈಗ ಮತ್ತೆ ಗ್ರಾನೈಟ್ ಬಂದಿದೆ, ಇದು ಕೂಡ ಮತ್ತೆ ನೈಸಿಕ್ ರಾಕ್ ಆಗುತ್ತೆ ಮೆಟಮಾರ್ಫಿಕ್ ಪ್ರೋಸೆಸ್ಸಲ್ಲಿ. ಸೊ ನಿಮಗೆ ಮೆಟಮಾರ್ಫಿಕ್ ಪ್ರೋಸೆಸ್ನ ತೋರಿಸ್ಲಿಕ್ಕೆ ಅದ್ಭುತವಾದ ಜಾಗ ಇದು ಒಂದು. ಥ್ಯಾಂಕ್ ಯು ಸರ್.